ಸಹೋದರ ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸದಂತೆ ಎಂದು ಭಾವಿಸಿದನು. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಸಹೋದರ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿಯೇ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು ಅಗ್ರಜ. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಉಪಾಯವೊಂದನ್ನು ಚಿಂತಿಸಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯ ಖಂಡಿತ. ಇದೆಂತಹ ಮಾತು? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯಾದ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಪಾಂಡವರಿಗೆ ಅಪಜಯ. ನೀನು ಅಭಿಮನ್ಯು, ಈಗ ನಮಗೆ ಒದಗಿರುವ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಅಖವಾಗುತ್ತಿರುವುದು ಕುಮಾರ. ಬಿಡೆ ಚಿಂತೆಯ ಕದವ ಮಾಡದೆನಗೆ ಕೊಡುಗಿ ಅಭಯ. ಬಿಡೆ ಚಿಂತೆಯ ಕದವ ಮಾಡದೆನಗೆ ಕೊಡುಗಿ ಅಭಯ. ದೊಡ್ಡಪ್ಪ, ದ್ರೋಣನ ವ್ಯೂಹ ಭೇದಿಸಿ ಕಡಿದು ಬಯಲಿಗೆ ಫಲ ಕುಮಾರ ಫಲ ಫಲ.
ಕಣ್ಣೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಕುಮಾರ ಕಣ್ಣೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೆ ಚಿಂತೆಯ ಕಡವು ಮಾಡದೆ ಕೊಡು ಸಮಯ. ಕಾಲದಿ ಮದಿತ ಕೂಡಲೆಲ್ಲ ಕಾಲ ವಿಕ್ರಮ ತಿಳಿಯಲಿಲ್ಲ. ಕುಮಾರ ಫಲ ಫಲ ಕಾಲದಿ ಮದಿತ ಕೂಡಲೆಲ್ಲ ಕಾಲ ವಿಕ್ರಮ ತಿಳಿಯಲಿ. ಲೇಲೆಯಿಂದಲೇ ಗರ್ಭವ ಮುರಿದು ಚಿಂತೆಯ ತಡ ಮಾಡದೆ ಕೊಡು ಸಮಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ದೊಡ್ಡಪ್ಪ? ಚಕ್ರವ್ಯೂಹವನ್ನು ನಾನು ಭೇದಿಸುವನು. ಅದರ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು. ಬಾಪು ಅಭಿಮನ್ಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಕುಮಾರ. ನಾನು ಚಿಕ್ಕವನು ಹಾಗೂ ನಾವೆಲ್ಲ ಜೀವಿಸಿದ್ದು ಈ ದುಸ್ಸಾಹಸಕ್ಕೆ ನಿನ್ನನ್ನು ಕೊಡಿಸುವುದು ಲೋಕಾಭಿಮತವೆನಿಸುವುದು ಕುಮಾರ. ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮಗಳ ಕಣ್ಣ ಮುಂದೆ ಇರುವ ದೇಹವು ಚಿಕ್ಕದಿರುವುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಜ್ವಾಜ್ಯಲಮಾನವಾಗಿ ಬೆಳಗುತ್ತಿರುವುದು. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡುವುದು. ತನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನಶಾಲಿಯಿಂದ ತಲೆನೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದಾಶ್ವಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದನೆಯ. ಮರಣಕ್ಕಂಜಿ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಬಲಿಯು. ಅದರ ಉಪಯೋಗಕ್ಕೆ ಈಗ ಅವಕಾಶವು ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಪರಾಕ್ರಮನ ಉತ್ಸಾಹಾಜ್ಞೆ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿ ನೋಡದೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಸಹೋದರ ಭೀಮಸೇನ, ಅಗ್ರಜ ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಅರ್ಜುನನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗಿ ಬಾ ಕುಮಾರ, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ಹೋಗಿ ಬಾ ಕುಮಾರ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿಂದ ರಕ್ಷಿಸಿಕೊಂಡಿರುವಾಗ ನನಗೆಲ್ಲಿಯ ಭಯವಿಹುದು? ಹೋಗಿ ಬಾ ಕುಮಾರ. ದೊಡ್ಡಪ್ಪ, ಕುಮಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ದೇಶಕ್ಕೆ ದೇಶ, ಏಟಿಗೆ ಏಟು. ವೀರದ ನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ಕುಮಾರ, ವೀರದ ನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ನನ್ನ ತತ್ವದ ವ್ಯೂಹವೇನಿದೆ, ಫಲ ಕುಮಾರ, ಫಲ ಫಲ. ನನ್ನ ತತ್ವದ ವ್ಯೂಹವೆನಿಸಿ ವೀರಾಗಣಿಯಲ್ಲಿ ನಾ ಮೆರವೆ. ರುದ್ರನ ನೆಚ್ಚಿಸಿ ಪೋಷುಪತಾಸ್ತ್ರವ ಪಡೆದಿಹ ಪಾರ್ಥನ ವರದು ತನಿ. ಕುಮಾರ, ದೊಡ್ಡಪ್ಪ, ರುದ್ರನ ಮೆಚ್ಚಿಸಿ ಪೋಷುಪತಾಸ್ತ್ರವ ಪಡೆದಿಹ ಪಾರ್ಥನ ವರದು ತನಿ. ನಿನ್ನ ಚೌರ್ಯದಲ್ಲಿ ಬೆಳಗಲಿ ರಣಭೂಮಿ. ಕುಮಾರ, ದೊಡ್ಡಪ್ಪ, ನಿನ್ನ ಚೌರ್ಯದಲ್ಲಿ ಬೆಳಗಲಿ ರಣಭೂಮಿ. ಹೂಮಳೆಗರೆಯಲಿ ಸುರಗಣವು, ಹೂಮಳೆಗರೆಯಲಿ ಸುರಗಣವು. ವೀರದ ಗೌರವ ವೀರರ ಹೃದಯವ ಬೇಡುವುದನ್ನಯದಂತ ಕಾರಣವು. ಫಲ ಕುಮಾರ, ಫಲ ಫಲ. ಗೌರವ ವೀರರ ಹೃದಯವ ಬೇಡುವುದನ್ನಯದಂತ ಕಾರಣವು. ವೈರಿಗಳೆಲ್ಲಗಳ ನಡುಗುವುದೆನ್ನಯ. ಫಲ ಕುಮಾರ, ವೈರಿಗಳೆಲ್ಲಗಳ ಗಡಗಡ
ಸ್ವಾಮಿ ಪ್ರಿಯತಮೆ, ನಮಸ್ಕರಿಸುವಿನಿ ಪ್ರಿಯ. ಪ್ರೇಯಸಿ, ನನ್ನ ಯಾರ ದೇವನ ದರ್ಶನಕ್ಕಾಗಿ ಗಾನ ಕೋಗಿಲೆ ನಿನಗೆ ಏನಗೆ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ, ನಾಗ ಸಾಮ್ರಾಜ್ಯದ ರಾಣಿಯು ನೀನೆ, ನಾಗ ಸೌಂದರ್ಯವೇ ನಿನ್ನ ಆಭರಣವೇ, ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಹೂವ ನೀಡಲೆ, ರಾಗ ಸಾಮ್ರಾಜ್ಯದ ರಾಣಿಯು ನೀನೆ, ರಾಗ ಸೌಂದರ್ಯವೇ ನಿನ್ನ ಆಭರಣವೇನು, ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ನಿನಗೆ ಏನು ಹೇಳಲೆ. ಮನ್ಮಥ ಬೀರಿದ ಸುಮಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ, ಮನ್ಮಥ ಬೀರಿದ ಸುಮಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ, ಆ ಪ್ರೇಮ ಸ್ವರ್ಗಕ್ಕೆ ಓಡಲಲ್ಲಿ ಸರಸದ ಗಾಲೆ, ಆ ಪ್ರೇಮ ಸ್ವರ್ಗಕ್ಕೆ ಓಡಲಲ್ಲಿ ಸರಸದ ಗಾಲೆ, ನಮ್ಮ ಈ ಸಂಗಮಕ್ಕೆ ಸ್ವರ್ಗವೇ ಸೋಪಾನ, ಓ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನು ನೀಡಲೆ, ನಲಿಯುತ್ತಿದೆ ಸಿರಿಗೆ ಚೆಲ್ಲಿನ ಕಾಲಿನಲ್ಲಿ ಗಲ್ಲು ಗಲ್ಲು ಎಂದು ತಡೆಯುತ್ತಿದೆ, ಆರೇನ ಸ್ವರ್ಗಕ್ಕೆ ಓಡಲಲ್ಲಿ ಸರಸದ ಗಾಲೆ, ಆನಾದ ಗೆಜ್ಜೆಗೆ ನನ್ನ ಮನದಲ್ಲಿ ಕುಣಿದನು ಮದನ, ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ,
ಕೋಗಿಲೆ ನಿನಗೆ ಏನು ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನು ನೀಡಲೇ ರಾಗ ಸೌಂದರ್ಯದ ರಾಗ ಸೌಂದರ್ಯದ ಆಭರಣವೇ ಗುಣಿಸಿದೆ ಕಣಿಸಿದೆ ಹಾಡಿನಿಂದಲೇ ಗುಣಿಸಿದೆ ಕಣಿಸಿದೆ ಹಾಡಿನಿಂದಲೇ ಗಾಳಿಯಾಗಿದೆ ಮುದ್ದು ಹೋಗಿದೆ ನನಗೆ ಹೂವ ನೀಡಲೇ. ಸ್ವಾಮಿ, ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಫಲಿಸುತ್ತಿದೆವಾ? ಸುಂದರಿ, ಸ್ವಾಮಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ನನಗರ್ಪಿಸಲು ಏನನ್ನು ತಂದಿರುವೆ? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ಆ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಅದನ್ನು ಬಲ್ಲೆನು ಪ್ರೇಯಸಿ. ಪ್ರೇಮದಿ ಕರೆಯುವೆ ನಲಿಯುತ್ತೆ ನಗುತ್ತಾ ಬಾರೇ ಪ್ರೇಯಸಿ ಹರುಷದಿ ಸರಸವನಾಡುವ ನಾವು ಬಾರೇ ಬಯಸುತ್ತಿರುವುದು ಸುಖ ಶಾಂತಿ ನಿನ್ನ ಕಂಗಳ ರವಿಕಾಂತಿ ಬಯಸುತ್ತಿರುವುದು ಸುಖ ಶಾಂತಿ ಆಡಿಕೊಳ್ಳುವೆ ಬಾ ಸೇರಿನಲ್ಲಿರುವ ಬಾ ಆಡಿಕೊಳ್ಳುವೆ ಬಾ ಸೇರಿನಲ್ಲಿರುವೆ ಬಾ ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ
ವಸಂತದ ಬಳ್ಳಿಯು ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸಿತು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳೆಸಿತು. ಈ ದಿನದ ದುಃಖವು ಮುಂದಿನ ಆನಂದದ ಮೂಲ, ನಾಳೆಯ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಅದು ಪ್ರೇಯಸಿ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲ ಇವೆರಡ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ನಿನ್ನೆಯ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೀವಿ. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ನನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದು ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿರುವಾಗ ಇನ್ನು ಭಕ್ತರಾದ ನಾನು ನಿರಾಕರಿಸುವನೆ? ಪ್ರೇಮದ ವಿಷಯದಲ್ಲಿ ನೀನು ಮಹಾಪಂಡಿತನಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಹಾಯ್ದು ತಂದ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನನಾಗಿ. ಸ್ವಾಮಿ, ಬೇಡ ಮನದಿ ವಿರಸ ಭಾವ, ನೆಲ್ಲ ನಿನಗಾಗಿ ಕಾದಿದೆ ಜೀವ. ಮನದಿ ವಿರಸ ಭಾವ, ನೆಲ್ಲ ನಿನಗಾಗಿ ಕಾದಿದೆ ಜೀವ. ವಾಸುದೇವ ಸ್ವಾಮಿ, ಉತ್ತರ. ನಾನಿನಗೆ ಪ್ರಿಯ ಪ್ರಿಯತಮೆ, ಆ ಮೋಡ ಬಾನಲ್ಲಿ ತೇಲಾಡುವ ನಿನಗಾಗಿ ನಾ ಬಂದೆ ನೋಡಲಿಲ್ಲ. ನಿನ್ನ ಸಂದೇಶದ ಆ ಮೋಡ ಬಾನಲ್ಲಿ ನಿನಗಾಗಿ ನಾ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರು. ಸ್ವಾಮಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಇದಷ್ಟು ರಾಜೇಂದ್ರನಿಂದ ಅನುಮತಿಯನ್ನು ಪಡೆದು ನಾನೀಗ ಹೊರಟಿರುವೆ. ನನ್ನನ್ನು ತಡೆಯಬೇಡ ಪ್ರೇಯಸಿ, ನನಗೆ ನಗುನಗುತ್ತಾ ಕಳಿಸಿಕೊಡಬಲ್ಲೆ. ಉತ್ತರ. ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತಿವರು ಸಹಾಯ ಮಾಡಿದರಂತೆ, ಹಾಗೆ ನಾನು ಕೂಡ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಸದರಾಡ ಮಾಡಬೇಕಾಯ್ತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಹೌದು ಪ್ರೇಯಸಿ. ಇದನ್ನೊಂದು ಸಾರಿ ನಿಮ್ಮ ಎದೆ ಇರಿಸಲಿ. ಹೃದಯೇಶ್ವರಿ, ಈ ಕೋಮಲವಾದ ಹಸ್ತಗಳಿಗೆ ಅಬ್ಬಬ್ಬಾ. ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳಿಂದ ನಿನ್ನನ್ನು ಒಂದು ಎದೇರಿಸು. ಅನಂಗ ರಾಜಲಕ್ಷ್ಮಿ, ಚಂಚಲ ಕಣಾಕ್ಷ ಬಾಣಗಳನ್ನು ಹೂಡು. ರೂಪುಗೊಂಡ ರತಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶಯ. ಅಬ್ಬಬ್ಬಾ, ಒಂದೇ ಬಿಸಿಲಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ
ಕೋಪವೇ ಆನಂದವಾದಿರಿ ನಾ ಬೇಡುವೆ ನಾ ಬೇಡುವೆ ಕೋಪವೇ ಆನಂದವಾದಿರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಬಾಲೆ ಕಾರುಣ್ಯ ಸಂಗ್ರಾಮ ನೀರೇ ಜನೆ ಕೋಪವೇ ಕಾಮಿನಿ ಕೋಪ ತಾಳೆನು ರೂಪ ಕಾಮಿನಿ ಕೋಪ ತಾಳೆನು ರೂಪ ಲಾವಣ್ಯ ಸಂಪನ್ನ ಕಾರುಣ್ಯ ವೀರೆ ಲಾವಣ್ಯ ಸಂಪನ್ನ ಕಾರುಣ್ಯ ವೀರೆ ವೀರಸತಿ ಈಗ ನಾ ಹೋಗುತ್ತೇನೆ ಇದು ಅಪಹಾಸ್ಯದ ಸಮಯವಲ್ಲ ಉತ್ತರ ಘೋರ ಯುದ್ಧವು ಸಂಘಟಿಸಿರುವುದು ಈಗಲೂ ನೀನು ನಗುತ್ತಿರುವೆ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಾತನೇ ಬೇರೆ ಪುತ್ರೆಯನ್ನು ನಿರ್ಮಿಸಿ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಸ್ವಾಮಿ ನಿಜವನ್ನು ನಾನು ಹೇಳುವೆನು ಒಬ್ಬನಾದ ವಿಧಾತನೇ ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ ಯುದ್ಧವು ಕ್ಷತ್ರಿಯರ ಧರ್ಮ ನೀವಾ ಧರ್ಮವನ್ನು ಪಾಲನೆ ಮಾಡಿ ಸ್ವಾಮಿ
ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುತ್ತಿಲ್ಲ ಉತ್ತರ. ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ, ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಹೇ ಈಶ್ವರ, ನಾನು ನೋಡುತ್ತಿರುವುದು ಏನನ್ನ? ಶಿರೀಷದ ಮಾಧುರ್ಯದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯೆ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ, ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿಶ್ರೇಷ್ಠಳು. ನೀವು ಕ್ಷತ್ರಿಯನ ರತ್ನವು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ಆದರೆ ನಿನಗಾವ ಗೌರವಗಳು ಇಲ್ಲವಿತ್ತರ? ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತನ್ನ ಹೃದಯ ದುಃಖಾವೇಗವನ್ನು ಮಡಿಲಲ್ಲಿ ಇಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಪತ್ನಿಯರಿಂದ ಬೀಳ್ಕೊಂಡಿರುವ, ಆದರೆ ಅವರಿಗೆ ಯಾವ ಗೌರವಗಳು ಇಲ್ಲವತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ಅದರ್ಪಿತಲಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷವನ್ನು ಸುರಿಸಿದ ಮಾತೆಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮರಣ ಹೊಂದಿದರೆ ಸ್ವಲ್ಪವೂ ನನಗೋಸ್ಕರ ದುಃಖಿಸುವುದೆಂದು ಹೇಳಿ ಉತ್ತರ. ಹೇಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮರಿಯು ಭೂಮಿಗೆ ಬಿದ್ದರು. ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವುದು. ಉತ್ತರೆಯು ವೀರಸರು. ಪತಿ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದಂತೆ.
ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ಕುರುಕ್ಷೇತ್ರವನ್ನು ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕುಮಾರ, ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿ ಅಪಜಯವಿಲ್ಲ ಕುಮಾರ. ಹೌದು ತಾಯಿ, ನಿನ್ನ ಆಶೀರ್ವಾದ ಮಹಿಮೆಯು ಸದಾ ಸರ್ವದಾ ನನ್ನಲ್ಲಿ. ನನಗೆ ಇನ್ನು ಅನುಮತಿಯನ್ನು ಕೊಡು. ಕುಮಾರ, ಈ ದಿವಸ ನೀನು ದ್ರೋಣಾಚಾರ್ಯ ನಿರ್ಮಿಸಿರುವ ಆ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಆ ಪಾಂಡವ ಸಭೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿರುವಂತೆ ಸತ್ಯವೇ? ಹೌದು ತಾಯಿ, ಇಂದು ನಾನು ಸುಭದ್ರಿ ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತೋರಿಸುವುದು. ಇಂದಿನ ಅಸಮ ಸಾಹಸದಲ್ಲಿ ಆಚಾರ್ಯ ದ್ರೋಣನು ಸ್ತಂಭಿತವಾಗುವುದು. ನನಗೆ ಅನುಮತಿಯನ್ನು ಕೊಡುತ್ತಾಯಿ. ಹೋಗಿ ಬಾ ಕುಮಾರ, ಹೋಗಿ ಬಾ. ಈ ತಾಯಿಯ ಆಶೀರ್ವಾದ, ತಂದೆಯ ಧೈರ್ಯವು, ಉತ್ತರೆಯ ಸೌಭಾಗ್ಯವು ಸದಾ ನಿನ್ನ ನಿರ್ಮತೆ ಕಾಪಾಡಿದೆ. ಏಕೆ ಹೆದರುತ್ತಿರುವ ಮುಂದೆ ಬಾಕುಂದ ತಾಯಿ, ನಿನ್ನ ಅನುಗ್ರಹಿತನಾದರು ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ, ನನ್ನನ್ನು ನಗುನಗುತ್ತಾ ಕಳಿಸಿಕೊಡಬಲ್ಲೆಯ? ನೋವೇನೆಂದು ಹರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧದಲ್ಲಿ, ಇಂದಿನ ಅಸಮ ಸಾಹಸದಲ್ಲಿ ಅದು ನನ್ನನ್ನು ಸುಡದಿಲ್ಲ. ಅಬದ್ಧವನ್ನು ನುಡಿಯಬೇಡ ಕುಮಾರ. ಹೋಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ. ನಡಿಪುತ್ತಿ ಹೋಗುವ. ಮೃತ್ಯುಂಜಯಿ ಭೀಷ್ಮನಿನ್ನು ಪರಾಜಿತನಾದನು. ಜರಾಜರನಾದ ದ್ರೋಣನೀಗ ಕೌರವರ ಸೈನ್ಯಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆ, ಅಧಿಕಾರ, ಮುಕುಟ ಭಾರದಿಂದ ದ್ರೋಣನಿನ್ನೂ ತಲೆಬಾಗಿರೋನು. ಹೇ ಕೃತಾಂತ, ಈ ನಿನ್ನ ಪ್ರಳಯ ರಂಗದಲ್ಲಿ ನನಗೆ ಅಂತ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಹಸಿರುವಿದ್ದ ಕಳಿತ ಕುರು ಪಾಂಡವರು ಒಬ್ಬರನ್ನೊಬ್ಬರು ವಜಿಸಲು ಸಿದ್ಧರಾಗಿರುವರು. ಈ ಅಂಧಕಾರ ಕೋಪದಲ್ಲಿ ನಾನು ನಾಮಿಗೆ ಹೇಳಿಯಂತೆ ವಿಕ್ತ ವಿರಚನದೊಂದು ದೀಕ್ಷಿಕನಾಗಿರುವನು. ಗುರುದೇವ, ಧರ್ಮರಾಯ, ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತು ಉದಯಿಸಿರುವುದು. ನೀನು ದಳಪತಿಯಾಗಿದ್ದು ಈಗಾಗಬಹುದೇ? ಏನಾಯ್ತು ಯುಧಿಷ್ಠರ? ಗುರುದೇವ, ನೀನು ರಚಿಸಿದ ಚಕ್ರವ್ಯೂಹವು ಅಭಿಮನ್ಯು ಕುಮಾರರ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮೆಲ್ಲರ ಅನುರೋಧವನ್ನು ಲಕ್ಷಿಸದೆ ಕುಮಾರನು ವ್ಯೂಹವನ್ನು ಪ್ರವೇಶಿಸಿರುವನು. ನಾವುಗಳು ಯಾರೂ ಅವನ ಸಹಾಯಕ್ಕೆ ಹೋಗದವರಾಗಿದ್ದೇವೆ ಗುರುದೇವ. ಅರ್ಜುನಲ್ಲಿ ಮಹಾದೇವನ ಹೊರವಿರೋದು, ಅವನನ್ನು ಮಾತ್ರ ಯಾರು ಪ್ರತಿಭಟಿಸಲಾರದು. ಗುರುದೇವ, ಧರ್ಮರಾಯ, ಅರ್ಜುನನು ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತ ಕರುಣೆ ಹೋರಾಡುತ್ತಿರುವನು. ಅವನು ಬೇಗನೆ ಹಿಂದಿರುಗುವ ಸಂಭವವಿಲ್ಲ. ಗುರುದೇವ, ಇದು ಧರ್ಮ ಯುದ್ಧ. ಇದಕ್ಕೊಂದು ಪ್ರತಿಕಾರವನ್ನು ಚಿಂತಿಸಲೇಬೇಕು. ನಾನು ಕೇವಲ ಭೃತ್ಯನು, ಏನೂ ಮಾಡಲಾಗದವನ ಇರುವನು. ಧರ್ಮರಾಯ, ಕೌರವರ ಅನ್ನವನ್ನು ತಿಂದಿರುವೆನು. ಅವರ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣ ಬಾಯಿಂದ ಹೊರಟಿದೆ. ಹೌದು ಧರ್ಮರಾಜ, ಸೇವಾಪಾಶದಿಂದ ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನೇ ಮರೆತಿರುವರು. ಅವರ ಬಾಡಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ. ಒಡೆಯನ ಹಡಿದವರೇ ಇವೆರಡೇ. ಎಲ್ಲಿ ತನ್ನ ಮೆದುಳಿನ ಜ್ಞಾನ ಭಂಡಾರವನ್ನು, ತೋಳುಗಳ ಕಲಿತನದ ಸಿರಿಯನ್ನು ಸಂತೆಯಲ್ಲಿ ಮಾರಿರುವವರ ಧರ್ಮಕ್ಕೆ ಸ್ಥಳವೆಲ್ಲಿದೆ ಧರ್ಮರಾಯ? ನಾನು ಕೇಳುತ್ತಿರುವುದೇನು ಈಶ್ವರ? ನೀನು ನನ್ನ ಶಿಕ್ಷಾ ಗುರುವಾದ ದ್ರೋಣನೇ, ಅಥವಾ ಯಾವುದಾದರೂ ದುಷ್ಟ ಭೂತವು ನಿಮ್ಮ ಶರೀರವನ್ನು ಆಶ್ರಯಿಸುವುದು? ಸಹಿಸಲಾರೆನು. ಆಚಾರ್ಯರೇ, ಸಿಕ್ಕಿದ ಶತ್ರುವನ್ನು ಹಾಗೇ ಬಿಡುವುದೇ? ಭೀಷ್ಮನು ತರುವ ಇದಕ್ಕೋಸ್ಕರವಾಗಿ ನಿಮ್ಮನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದು. ಸುಯೋಧನ, ಅಭಿಮನ್ಯನು ಸಾಮಾನ್ಯದೆಂದು ತಿಳಿದಿರುವೆಯಾ? ಅವನ ಗಂಭೀರ ಮುಖ ಮುದ್ರೆಯನ್ನು ಒಂದು ಸಾರಿ ದೃಷ್ಟಿ ನೋಡು. ಆ ಬಾಲಕನಲ್ಲಿ ಅರ್ಜುನನ ಪರಾಕ್ರಮ, ಭೀಮನ ಸಾಹಸ, ವಿಧಿಷ್ಠನ ಸ್ಥೈರ್ಯ ಮತ್ತು ಶ್ರೀಕೃಷ್ಣನ ಮನ ಮಾಧುರ್ಯವು ಸಮಿತವಾಗಿರುವುದು. ಈ ಮಾತುಗಳನ್ನು ಲಜ್ಜಾಗುವುದಿಲ್ಲ ಆಚಾರ್ಯ. ದ್ರೋಣಾಚಾರ್ಯ ಈ ನರುತ್ತಿದನು. ಏನೆಂದು ಬರೆದು ದ್ರೋಣಾಚಾರ್ಯ ಈ ನರುತ್ತಿದನು. ಕೊಡುವುದಿಲ್ಲವೋ ಪದವಿಯ ನಾನು ಕೊಡುವುದಿಲ್ಲವೋ ಪದವಿಯ ನಾನು ಕಡುಗಲಿಗೂಡಲಿದ್ದೇನು. ನುಡಿ ಮಾತನ್ನು ನುಡಿವೆನು ಕೇಳು. ನುಡಿ ಮಾತನ್ನು ನುಡಿವೆನು ಕೇಳು. ಕೊಡುವುದಿಲ್ಲವೋ ಪದವಿಯ ನಾನು ನುಡಿ ಮಾತನ್ನು ನುಡಿವೆನು ಕೇಳು. ಕೊಡುವುದಿಲ್ಲವೋ ಪದವಿಯ ನಾನು ಎಂದು ಬರೆದು ದ್ರೋಣಾಚಾರ್ಯ ಈ ನರುತ್ತಿದನು. ಆಚಾರ್ಯರೇ, ಈ ಮಾತುಗಳನ್ನು ಲಜ್ಜಾಗುವುದಿಲ್ಲವೇ ನಿಮಗೆ? ಅಭಿಮಾನ ಪರ ವಿಷಯದ ಲಜ್ಜೆ ಏಕೆ?
ಗೌರವೇಶ್ವರ, ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ಕುರು ಸೈನ್ಯವೇ ತಣ್ಣಗೊಂಡಿರೋದು. ಅದು ಕುತವರ್ಮನು ನಿರಸ್ತನಾದನು. ಸಾರಥಿಯನ್ನು ಕಳೆದುಕೊಂಡ ದುಶ್ಯಾಸನ ರಥದ ಕುದುರೆಗಳು ಶಿಬಿರದ ಕಡೆ ಓಡುತ್ತಿರುವ. ಬಲೆ ಅಭಿಮನ್ಯು ಕುಮಾರ ಬಲೆ. ಪ್ರಮಾದವಾಯಿತು. ಅಭಿಮನ್ಯುವಿನ ವಧೆಯ ಹೊರತು ಕುರು ಸಾಮ್ರಾಜ್ಯಕ್ಕೆ ನಿಸ್ತಾರವಿಲ್ಲ. ಅದನ್ನು ಬಲ್ಲೇನು ಕರ್ಣ, ಆದರೇನು ಮಾಡುವುದು? ಈ ದಿನ ಅದ್ಭುತ ಘಟನೆಗಳಿಂದ ಸಂಬಿತವಾಗಿರುವುದು. ಜಗತ್ತಿನಲ್ಲಿ ದ್ರೋಣನ ಶಿಷ್ಯವರು ಎಂತವರೆಂದರೆ ಆ ಶಿಷ್ಯನ ಮಗನ ಸಂಗ್ರಹ ಸಲ್ಲಿಸಲು ಸ್ವಯಂ ದ್ರೋಣನೇ ಅಸಮರ್ಥನು. ಸರ್ವನಾಶ ಕುಮಾರ ಲಕ್ಷ್ಮಣನು ಅಭಿಮನ್ಯುಗೆ ಎದುರಾದನು. ಹತನಾದನು. ನಡೆಯಿರಿ, ನಾವೆಲ್ಲರೂ ಸೇರಿ ಆ ಅಭಿಮನ್ಯುವನ್ನು ಸಂಹಾರ ಮಾಡೋಣ. ಹೌದು, ಎನ್ನ ಆಜ್ಞೆ. ಈ ದಿನ ಅಧರ್ಮ ಯುದ್ಧದಲ್ಲಿ ಮೃತನಾಗುವೆ ಅಭಿಮನ್ಯು. ಊಡುವೆ ನೀಗ ಊಡಿ ಬೇಷ ಬೆಳೆಸಿಕೊಡೋ ರಾಜ್ಯದೊಳೀಗ ಗುರು ರಾಜ್ಯದೊಳೀಗ. ಊಡುವೆ ನೀಗ ಊಡಿ ಬೇಷ ಬೆಳೆಸಿಕೊಡೋ ರಾಜ್ಯದೊಳೀಗ ಗುರು ರಾಜ್ಯದೊಳೀಗ. ಅಭಿಮನ್ಯುವಿನ ಪ್ರಾಣವ ದೊರೆ ಪಾಂಡವರೀಗ. ಅಭಿಮನ್ಯುವಿನ ಪ್ರಾಣವ ದೊರೆ ಪಾಂಡವರೀಗ. ಊಡುವೆ ನೀಗ ಊಡಿ ದೇಶ ಬೆಳೆಸಿಕೊಡೋ ರಾಜ್ಯದೊಳೀಗ ಗುರು ರಾಜ್ಯದೊಳೀಗ. ದುಶ್ಯಾಸ ಸೈಂಧವರ ತಲೆಗಳ ಕಡಿಸಿ ಸೈನ್ಯವರ ತಲೆಗಳ ಕಡಿಸಿ ಮುಂದೆ ಬರುವ ಯುದ್ಧದಲ್ಲಿ ಎಡಗಳ ಕೆಡವಿ. ಮುಂದೆ ಬರುವ ಯುದ್ಧದಲ್ಲಿ ಎಡಗಳ ಕೆಡವಿ ಗುರು ರಾಯರ ಪರಲೋಕಕ್ಕೆ ಕರೆದೊಯ್ವರು ಬೇಗ ಬೇಗ. ಊಡುವೆ ನೀಗ ಊಡಿ ಬೇಗ ಬೆಳೆಸಿಕೊಡೋ ರಾಜ್ಯದೊಳೀಗ ಗುರು ರಾಜ್ಯದೊಳೀಗ ಗುರು ರಾಜ್ಯದೊಳೀಗ. ಪುತ್ರನು ಹತನಾದನು. ಕುಮಾರ ಲಕ್ಷ್ಮಣನು ನಮ್ಮೆಲ್ಲರನ್ನು ಹತನಾದನು. ನಡೆಯಿರಿ, ನಮ್ಮ ಪ್ರಾಣವನ್ನು ಪಣವಾಗಿ ಇಟ್ಟಾದರೂ ರಾಜಪುತ್ರನನ್ನು ರಕ್ಷಿಸೋಣ. ಮೇಲೆ ಆಕ್ರಮಣ ಮಾಡುವ ಧರ್ಮ ಯುದ್ಧವಲ್ಲ. ಧರ್ಮ ಅಧರ್ಮಗಳ ಗೊಡವೆ ಏಕೆ ಕಾರಣ? ಏನಾದರೂ ಒಂದು ತಂತ್ರವನ್ನು ಹೂಡಿ ಶತ್ರುವನ್ನು ವಧಿಸುವುದು ಕರ್ತವ್ಯ. ಆಚಾರ್ಯ ದ್ರೋಣರು ಇಂತಹ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಮೃದು ಹೃದಯನಾದ ದ್ರೋಣರು ಸ್ತಂಭಿತರಾಗಿರುವರು. ಹೌದು, ಇದೆನ್ನ ಆಜ್ಞೆ. ನೀವೆಲ್ಲರೂ ಸೇರಿ ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡಿರಿ. ಗೌರವೇಶ್ವರ, ನಾನಿಂದು ನಿನ್ನ ಸೈನಾಧಿಪತಿ. ನಿನ್ನ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ನನ್ನ ಸಂಗಡ ಬನ್ನಿರಿ. ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ ಸಹದೇವ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಈ ಅಲ್ಪಾಭಿಮಾನಿ ಎದುರು ಪರಾಜಯವನ್ನು ಒಪ್ಪಿಸಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು ಆಕ್ರಮಣ ಮಾಡಿದೆವು. 7 ಸಾರಿಯೂ ಸೋತಿದ್ದಾಯಿತು. ಬಲಾಭಿಮಾನ್ಯು, ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈನ್ಯವರ ಕೊನೆಯ ಪ್ರಯತ್ನ. ನಮ್ಮಿಬ್ಬರು ಒಬ್ಬರು ಮೃತರಾಗಲೇಬೇಕು.
ಅಧರ್ಮ ಎಂತಹ ಅಧರ್ಮ ಅತ್ಯಾಚಾರವಿದು. ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ಇದಕ್ಕೆ ನೀನೇ ಸಾಕ್ಷಿ. ಕೌರವರ ಅನ್ನವನ್ನು ತಿಂದು ಪರಿಪುಷ್ಟರಾಗಿರುವ ಕಾಪುರುಷರೇ, ನನ್ನ ಯುದ್ಧವು ಭಂಗವಾಯಿತು, ಬತ್ತಳಿಕೆಯೂ ಬರಿದಾಯಿತು, ಧನಸ್ಸೂ ಮುರಿಯಿತು. ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿರುವ ಈ ನಿಮ್ಮ ಧರ್ಮಕ್ಕೆ ಧಿಕ್ಕಾರವಿರಲಿ. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿರಿ. ನಿಮ್ಮ ಆದರೆ ಈ ಅಪಮಾನದ ಅಮಾನುಷ ಬೇಕೆ? ಹಳೆ ಸೈಂಧವ, ದೀಕ್ಷೆಯಿಂದವ ಅಭಿಮಾನ್ಯ ಶಪಥವನ್ನು ವಿಫಲವಾಗಿ ಮಾಡುವನು ಈ ಸೈನ್ಯವನ್ನಪ್ಪನಿರುವನು. ದುಶ್ಯಾಸನ ಗದೆಯಿಂದ ಹೊಡೆ. ಹಾಗಾದರೆ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಎಂದಿಗೂ ನಿರಸ್ತ್ರನಲ್ಲ. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಅಭಿಮಾನ್ಯ ಶಪಥವನ್ನು ವಿಫಲವಾಗಿ ಮಾಡುವನು ಈ ಸೈನ್ಯವನ್ನಪ್ಪನಿರುವನು. ದುಶ್ಯಾಸನ ಗದೆಯಿಂದ ಹೊಡೆ. ದೀಕ್ಷೆಯಿಂದವ ಇಂತಹ ವೀರೋಚಿತ ಯುದ್ಧವನ್ನು ಕಟುಕರ ಹಿಂಸೆಗಿಂತ ಹೀನವಾಗಿ ಮಾಡಿದಿರಾ? ಇದಾತನು ಘೋರ ನರಕವೊಂದನ್ನು ಸೃಷ್ಟಿಸಲು ಇಂತಹ ಅಭಿಸಂಧಿ ಏಕೆ? ಹೇ ಕುರುಕ್ಷೇತ್ರದ ವಾಸುದೇವ, ನನ್ನನ್ನು ಬಲಿಕೊಡಲು ಇಂತಹ ಅಧರ್ಮದ ಅತ್ಯಾಚಾರವೇ? ಬನ್ನಿರಿ. ಈ ಅಭಿಮಾನ್ಯವು ನಿರಸ್ರನಾದರೂ ಹೇಡಿಯಲ್ಲ. ಒಬ್ಬೊಬ್ಬರಾಗಿ ಬನ್ನಿ. ನನ್ನ ಮುಷ್ಟು ಯುದ್ಧಕ್ಕೆ ಸಿಕ್ಕಿದರೆ ನಿಮ್ಮಂತಹ ಶತಕೋಟಿ ಮಾನವ ಕೀಟಗಳನ್ನು ಒಂದೇ ಬಾರಿ ದಮನ ಮಾಡಬಲ್ಲೆ. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ನೀನು ಖಂಡಿತವಾಗಿ ಸೋಲುವೆ. ದುಶ್ಯಾಸನ ನೀನು ನನ್ನಲ್ಲಿ ಪರೋನ್ಮುಖನಾದ. ಸುಭದ್ರ, ಅಣ್ಣ, ನನ್ನ ಪ್ರಿಯ ಕುಮಾರನ್ನು ಎಲ್ಲಿ ಬಿಟ್ಟು ಬಂದೆ ಅಣ್ಣ? ಹೊಳಬೇಡ ಸುಭದ್ರ. ಕಣ್ಣೀರೊರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆಯುತ್ತಾಯಿ. ಇಂದು ನಿನ್ನ ಕುಮಾರನು ರಣಾಂಗಣದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದವನು. ಅಣ್ಣ, ಈ ದಿನ ಪ್ರಾತಃ ಕಾಲದ ಸಮಯದಲ್ಲಿ ನನ್ನ ಕುಮಾರ ಯುದ್ಧಕ್ಕಾಗಿ ಅನುಮತಿಯನ್ನು ಕೇಳಿದಾಗ ನಿನ್ನಂತಹ ವೀರ ಯೋಧನಿಗೆ ಎಂದಿಗೂ ಪರಾಜಯವಿಲ್ಲ ಎಂದು ಹರಿಸಿದನಲ್ಲಣ್ಣ. ನಾನು ಮಾಡಿದ ಪಾಪ ಕರ್ಮಕ್ಕಾಗಿ ಇಂದು ಈ ನನ್ನ ಶುಭ ಕಾಮನೆಗಳೆಲ್ಲವೂ ವ್ಯರ್ಥವಾದವಣ್ಣ, ವ್ಯರ್ಥವಾದವು. ಸುಭದ್ರ, ಧರ್ಮ ಯುದ್ಧದಲ್ಲಿ ಅಭಿಮನ್ಯುವಿಗೆ ಎಂದಿಗೂ ಪರಾಜಯವಿಲ್ಲ ತಂಗಿ. ಏನು ಹೇಳಿದೆ? ಈ ದಿನ ಅಧರ್ಮ ಯುದ್ಧದಲ್ಲಿ ಕುಮಾರನು ಹತನಾದನು. ಸೈನ್ಯವಾದಿ ಸಪ್ತರ್ಧಿಕರು ನಿರಾಯುಧನು ನಿಸ್ಸಹಾಯಕನಾದ ಅಭಿಮನ್ಯುವನ್ನು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿಯೇ ನನಗೆ ಇಷ್ಟೊಂದು ಚಿಂತೆ. ಅಣ್ಣ, ಸುಭದ್ರ, ನೀನಿದ್ದು ಸಹ ಈ ಧರ್ಮ ಯುದ್ಧದಲ್ಲಿ ಇಂತಹ ಕಾಳಸರ್ಪವು ತಲೆ ಎತ್ತಿ ನಿಂತಿದೆ. ಈಶ್ವರ ಅಣ್ಣ, ಆದರೆ ಸುಭದ್ರ, ನಿನ್ನ ಚಕ್ರವು ನನ್ನ ಪತಿಯ ಗಾಂಡಿವವು ನನ್ನ ಕುಮಾರನನ್ನು ಉಳಿಸಲಿಲ್ಲವೇ ಅಣ್ಣ? ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸುವುದಕ್ಕೂ ಸಿದ್ಧನಿರುವನು. ಅಣ್ಣ, ಆ ನಿನ್ನ ಚಕ್ರವು ಕಳೆದು ಹೋಗಿರುವ ಆ ನಿನ್ನ ಕುಮಾರನನ್ನು ಪುನಃ ತಂದು ಕೊಡಬಲ್ಲದೆ ಅಣ್ಣ? ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ಮರುಳೆ
ಹಳಬೇಡ ಸುಭದ್ರ. ಪ್ರಾಜ್ಞಳಾದ ನೀನು ಹೀಗೆ ಪಾಮರ ಸ್ತ್ರೀಯನಿಂದ ಹಳು. ಇಂದು ನಿನ್ನ ಕುಮಾರನು ರಣಾಂಗಣದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದು ಈ ದಿನ ಮೊದಲ ಭಾರತ ವರ್ಷದಲ್ಲಿ ವೀರ ಪತ್ನಿಯರು, ವೀರ ಭಗಿನಿಯರು, ವೀರ ಮಾದಿಯರು ಸಜಲ ನಯನ ಕಂಪಿತ ಕಂಠದಿಂದ ನಿನ್ನ ಪುತ್ರನ ಗುಣಗಾನ ಮಾಡು. ಅಭಿಮನ್ಯು ಎಂಬ ಹೆಸರು ವೀರರ ಮೃತ ಸಂಜೀವಿನಿ ರಣದುಂದು ಮತ್ಸರದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು. ನೀನು ಇಂತಹ ನಿನ್ನ ಪುತ್ರನಿಗೆ ಮರಣವೇ ತಾಯಿ, ಚಿಂತೆಯನ್ನು ತೊರೆ. ಅಭಿಮನ್ಯುವಿನ ಸಲುವಾಗಿ ಹೋದನು ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಅಭಿಮನ್ಯು ಕುಮಾರ ಪ್ರಾಣೇಶ್ವರ, ತೆರಳಿದ ದೂರಲಿ ತರಳ ನಮ್ಮನ್ನಗಲಿ ಉರುಳರು ರಚಿಸಿದ ಜಲಪಂಚದಲ್ಲಿ. ತೆರಳಿದ ದೂರಲಿ ತರಳ ನಮ್ಮನ್ನಗಲಿ ಉರುಳರು ರಚಿಸಿದ ಜಲಪಂಚದಲ್ಲಿ. ತೆರಳಿದ ದೂರಲಿ ತರಳ ಆವಪದಾದವ ಹರಿಯದ ಸುರನ ಆವಪದಾದವ ಹರಿಯದ ಸುರನ ಈ ಪರಿದೊರೆಯುವುದೋ ಪ್ರಾಣೇಶ್ವರ, ನಿನ್ನೊಡನೆ ನಾನು ಹಳುವನು. ನಮ್ಮ ರೋದನದ ಆಹಾಕಾರದಿಂದ ಈ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಪುತ್ರನು ಇಂದಿನ ಯುದ್ಧದಲ್ಲಿ ಹತನಾದ. ದೌರ್ಭಾಗ್ಯನಾದ ನಾನೇ ಅವನ ರಕ್ಷಣೆಗೆ ನಿಲ್ಲಲು ಸಾಧ್ಯವಾಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ಪರಮೇಶ್ವರ ಪರಮೇಶ್ವರ, ನನ್ನ ಗಾಂಡೀವ ಕೌಶಲ್ಯ ಇಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಆ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ? ಸ್ಥಿರನಾಳು ಅರ್ಜುನ, ನೀನು ಆದರ್ಶ ಮಾನವನು, ನಿನಗೆ ಶೋಭಿಸದು. ಮಾನವನು ಇಷ್ಟೊಂದು ದುಃಖವನ್ನು ಸಹಿಸಲು ಹೇಗೆ ಸಾಧ್ಯ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮರಾಶಿಯನ್ನು ತುಂಬಿ ವಜ್ರ ಮುಷ್ಟಿಯಿಂದ ದುಃಖವನ್ನು ಒಡಗಿಸಿಟ್ಟರೂ ಅದು ಒಂದೊಂದು ನಿಟ್ಟುಸಿರಲ್ಲಿಯೂ ತನ್ನ ಆಸ್ಫುಟ ವೇಗವನ್ನು ಹೆಚ್ಚಿಸುವುದು. ನೋಡು ನೋಡು ಆ ಕರುಣಾಮಯಿಯನ್ನು. ಪ್ರಾಣೇಶ್ವರ,
ಇದೋ ಬಂದೆನು ಸ್ವಾಮಿ, ಇದೋ ಬಂದೆನು ಸ್ವಾಮಿ. ಸಮಾಧಾನಳಾಗು ಪುತ್ರ, ಸಮಾಧಾನಳಾಗು. ಹೇ ಈಶ್ವರ, ಇಂತಹ ಕುಸುಮರಾಶಿಯಲ್ಲಿ ಏಕಿಷ್ಟೊಂದು ನೋವನ್ನು ಕೊಟ್ಟೆ. ಇದನ್ನು ನೋಡುವ ನನ್ನ ಕಣ್ಣುಗಳು ಇಂಗಿ ಹೋಗಲಿಲ್ಲವೇ? ಸ್ಥಿರನಾಗು ಅರ್ಜುನ. ಸಹಿಸಲಾರೆನು ಈ ಬೇಗೆಯನ್ನು. ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನು ಇಲ್ಲವೇ? ಇರುವುದು ಗುರುದೇವ. ಆರ್ಯ ಧರ್ಮವೆಂದು ನಷ್ಟವಾಯಿತೆಂದು ಭರತ ವರ್ಷದಲ್ಲಿ ಒಂದು ವಿಕಟ ಹಾಹಾಕಾರವೆತ್ತರು. ಧರ್ಮ ಸಂಸ್ಥಾಪಕನಾದ ನಿಮಗೆ ಆರ್ಯಾವರ್ತದಲ್ಲಿ ಕಾಳಸಪ್ಪವೂ ತಲೆ ಎತ್ತರು. ಧರ್ಮ ಸಂಸ್ಥಾಪಕನಾದ ನಿನಗೆ ಶಾಂತಿಯಲ್ಲಿರುವುದು ದೇವ, ಶಾಂತಿಯಲ್ಲಿರುವುದು. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಈಗ ಕೇಳಿರಿ ಭಾರತೀಯ ವೀರರೆಲ್ಲರು. ಅರ್ಜುನನ ಭೀಷಣ ಶಪಥವನ್ನು, ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಸೈನ್ಯವನನ್ನು ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ಯಕ್ಷ ರಾಕ್ಷಸರಾದಿಯಾಗಿ ಯಾರೂ ಅವನನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನು ಅಡ್ಡವಿಟ್ಟರೂ ಸರಿ, ಸ್ವಯಂ ಪಾರ್ವತಿಪತಿಯು ಶೂಲಪಾಣಿಯಾಗಿ ಎದುರು ನಿಂತರು ಅರ್ಜುನನು ತನ್ನ ಶಪಥವನ್ನು ಭಂಗ ಮಾಡುವುದಿಲ್ಲ. ಚತುರ್ದಶ ಭುವನಗಳಲ್ಲಿ ಸಪ್ತ ಸಾಗರದಲ್ಲಿ ಸ್ವರ್ಗ ಮೃತ್ಯು ಪಾತಾಳದಲ್ಲಿ ಅಡಗಿ ಕುಳಿತರು ಆ ಸೈನ್ಯವನನ್ನು ಸಂಹಾರ ಮಾಡುವುದು ಹಿಂದಿನ ಸೂರ್ಯಾಸ್ತದೊಳಗೆ. ಇಲ್ಲವಾದರೆ ಸೈನ್ಯವನು ಜೀವಿಸಿದ್ದು ಸೂರ್ಯಾಸ್ತನಾದರೆ ಪ್ರಜ್ವಲಿತ ಚಿತೆಯಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ವಾಸುದೇವ, ಇದಕ್ಕೆ ನೀನೇ ಸಾಕು. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಪ್ರಾಣ ಭಯವಿಲ್ಲ ಸಿಂಧುರಾಜ. ಆಚಾರ್ಯರಿಂದ ನಿರ್ಮಿತವಾದ ಈ ಚಕ್ರವ್ಯೂಹದ ಮಧ್ಯೆ ನೀನು ಸುರಕ್ಷಿತನಾಗಿರುವೆ. ಎಂತಹ ವ್ಯೂಹವಿದು! 10 ಹೊರದಾಗಿ ಸುತ್ತ ಒಂದೇ ಸಮನಾಗಿ ನಿಂತಿರುವುದಲ್ಲ. ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಮೃತ್ಯುವಿಗೂ ಅದು ದುರ್ಭೇದ್ಯ. ಆದರೆ ಸೂರ್ಯಾಸ್ತದೊಳಗಾಗಿ ನನ್ನನ್ನು ವಧಿಸುವುದಾಗಿ ಅರ್ಜುನನ ಪ್ರತಿಜ್ಞೆ. ಅವನ ಪ್ರತಿಜ್ಞೆ ಎಂದಿಗೂ ಫಲವಾಗುವುದಿಲ್ಲ. ತನ್ನ ಪ್ರಾಣವನ್ನಾದರೂ ಪಣವಾಗಿಟ್ಟು ನಿನ್ನನ್ನು ರಕ್ಷಿಸುವುದಾಗಿ ಆಚಾರ್ಯರು ಅಭಯ ನೀಡುತ್ತಿರುವರು. ಈ ದುರ್ಭೇದವಾದ ಕವಚವನ್ನು ತೊಟ್ಟು ನಾನು ನಿನ್ನ ಬೆಂಗಾವಲಾಗಿರುವೆನು. ನಿಶ್ಚಿತನಾಗು ಮಿತ್ರ. ಭಯಕ್ಕೆ ಕಾರಣವಾದರೂ ಏನು ಸಿಂಧುರಾಜ? ಮೃತ್ಯುವಿನ ದ್ವಂದ್ವದಿಂದ ನಿನ್ನ ದೇಹದಲ್ಲಿ ನಡುಕ ಹುಟ್ಟಿದಲ್ಲವೇ? ಹುಟ್ಟಲಿ. ಹುಟ್ಟಿದ ಮಾತ್ರಕ್ಕೆ ಸಾವು ಸಿದ್ಧ. ಅರ್ಜುನನು ನನ್ನನ್ನು ಕೊಲ್ಲುವುದು ಖಂಡಿತ. ನೀವು ಯಾರು ನನ್ನ ಉಳಿಸಲಾರಿರಿ? ಉಳಿಸುವ ಅಗತ್ಯವಿಲ್ಲ ಸಿಂಧುರಾಜ. ಉಳಿಸುವ ಅಗತ್ಯವಿಲ್ಲ ಸಿಂಧುರಾಜ. ಆಗಲೇ ಸೂರ್ಯನು ಅಸ್ತಾಂಗತನಾಗಿರುವನು, ಪಶ್ಚಿಮಾದಿ ಶಿಖರಗಳಲ್ಲಿ ಮುಳುಗಿರುವನು. ಕೇವಲ ಹಸ್ತಂಗತನಾಗಲು ಕೇವಲ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನ ವ್ಯೂಹದ ಅಂಚನ್ನು ಮುಟ್ಟಿಲ್ಲ. ನೀನು ನಿಶ್ಚಿಂತನಾಗು ಮಿತ್ರ. ನಿಮ್ಮ ಮಾತುಗಳು ವ್ಯರ್ಥ. ಮೃತ್ಯುವು ಸಮೀಪದಲ್ಲಿರುವುದು. ಶೀತ ನಿಶ್ವಾಸದಿಂದ ನನ್ನ ದೇಹವು ಕಂಪಿಸುತ್ತಿರುವುದು. ಇಂದ್ರಿಯಾದಿಗಳು ಸ್ಥಗಿತವಾಗಿರುವುದು. ಇನ್ನು ನನಗೆ ಸಮಯವಿಲ್ಲ. ರಕ್ಷಿಸು ಗುರು ರಾಜ. ನಾವು ಸಮೀಪದಲ್ಲಿರುವಾಗ ಮೃತ್ಯುವು ನಿನ್ನನ್ನು ಮುಟ್ಟಲಾರದು. ಇನ್ನು ಅರ್ಜುನನ ಬಾಣ, ಅದರಿಂದ ಏನಾಗುವುದು ಸಿಂಧುರಾಜ? ನನ್ನ ಶಿರಶ್ಛೇದನ. ನನ್ನ ತಲೆ ಈಗೇಕೆ ಚಲಿಸುತ್ತಿರುವುದಲ್ಲ? ಇಡೀ ನಡುಗುವೆ ಏಕೆ ಸಿಂಧುರಾಜ? ಇಷ್ಟೊಂದು ಬೆಳೆದಿರುವ ದೇಹವಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ? ತಲೆ ಹೋದರೂ ಹೋಗಲಿ, ನಿನ್ನ ದೇಹವನ್ನು ಮಾತ್ರ ನಾವು ಸುರಕ್ಷಿತವಾಗಿಯೇ ನೋಡಿಕೊಳ್ಳುವೆವು. ಏನು ಮಾಡಲಿ ಸುಯೋಧನ? ನಗುತ್ತಲೇ ಹುಟ್ಟಿದೆನು, ಕೊನೆಗೊಂದು ದಿನ ನಗುತ್ತಲೇ ಸಾಯುವೆನೆಂದು ತೋರುವುದು. ಅರ್ಜುನನು ವೀರ ಶಿಖಾಮಣಿ. ಸೂರ್ಯಾಸ್ತಕ್ಕೆ ಅರ್ಧ ಗಳಿಗೆ ಮಾತ್ರ ಉಳಿದಿರುವುದು. ಅಷ್ಟರೊಳಗೆ ಅರ್ಜುನನು ಸೈನ್ಯವನ ಮಸ್ತಕವು ಭೂಮಿ ಉರುಳಲೇಬೇಕು. ಇಲ್ಲವಾದರೆ ಅರ್ಜುನನು ಪ್ರತಿಜ್ಞೆಯಂತೆ ಪ್ರಾಣತ್ಯಾಗ ಮಾಡುವ. ಇದಕ್ಕೆ ಒಂದು ಉಪಾಯವನ್ನು ಬಿಡು. ಹೇ, ಜಾಗೃತಳಾಗು ನನ್ನ ಯೋಗ ಮಾಯೆ. ರಾಶಿ ರಾಶಿ ಅಂಧಕಾರವನ್ನು ಪ್ರಸರಿಸು. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಿರಲಿ. ಸೂರ್ಯ ಅಸ್ತಂಗತನಾದನು. ಅಂಧಕಾರ ಕವಿ. ಇದು ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಅಂಧಕಾರ. ಪ್ರತಿದಿನದ ಸೂರ್ಯಾಸ್ತನಲ್ಲ. ಈ ದಿನ ನನ್ನ ಪ್ರತಿಜ್ಞೆಯು ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈನ್ಯವನು ಇನ್ನೂ ಜೀವಿಸಿರುವನು.
ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ನನಗಿಂತಹ ಅಪಮಾನವೇ. ಇನ್ನು ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡು. ಆದರೆ ಕೃಷ್ಣನಲ್ಲಿ ವಾಸುದೇವ ಎಲ್ಲಿರುವೆ? ಅಂತ್ಯಕಾಲದಲ್ಲಿ ನಿನ್ನನ್ನು ನೋಡುವ ಬಯಕೆ. ಎಲ್ಲಿರುವೆ ಮಾಧವ ದೇವ, ಎಲ್ಲಿರುವೆ ಮಾಧವ ದೇವ, ಎಲ್ಲಿರುವೆ ಮಾಧವ. ಮಾಧವ, ಭಾ ಮಾಧವ, ನನ್ನ ಶಪಥವು ಭಂಗವಾಯಿತು. ನಿನ್ನ ಅಂತಿಮ ದರ್ಶನವನ್ನು ಮಾಡಿ ನಾನು ಜ್ವಲಾಂತ ಚಿತೆಯಾಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡಿ ಚಿತೆಯನ್ನು ಉರಿಸುವ. ಏನು? ನಿನ್ನ ಚಿತೆಯನ್ನು ನಾನು ಹೊತ್ತಿಸುವುದೇ? ಪರಮಾತ್ಮ, ಅರ್ಜುನನ ಲಲಾಟದಲ್ಲಿ ಅಂತಹ ಪುಣ್ಯವು ಬರುವುದಾದರೆ ಆಗ ಕೂಡದೇಕೆ ಪ್ರಭು? ಅರ್ಜುನನಿಲ್ಲೇ ಇರುವನು. ದುರ್ಯೋಧನ ಪಾಶವನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯಿತು ಎಂದು ಕೇಳು.
ಅರ್ಜುನ, ನೀನು ವೀರರು ಶೂರರು, ಪ್ರತಿಜ್ಞೆಯಂತೆ ಅಗ್ನಿದಾಗ ಮಾಡು, 3 ಲೋಕದ ಹೊಗಳಿಕೆಗೆ ಪಾತ್ರನಾಗುವೆ. ಅದಕ್ಕೋಸ್ಕರ ಇಷ್ಟೊಂದು ಅವಸರ ಬೇಕೆ ಸೈಂಧವ? ಅರ್ಜುನನು ವೀರ ಶಿಖಾಮಣಿ, ಪ್ರತಿಜ್ಞೆಯಂತೆ ನಾವು ನಡೆದುಕೊಳ್ಳುವನು. ನಾನು ಸ್ವಾಸ್ಥ್ಯದಿಂದ ಚಿತೆಯನ್ನುರಿಸುವೆನು. ಪಾರ್ಥ ಪ್ರಾಣಸಕ, ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಕಡೆಯ ಸಾರಿ ದೃಷ್ಟಿಸಿ ನೋಡು. ಚಿರನೂತನವಾದ ಸುಂದರ ಜಗತ್ತನ್ನೊಂದು ಕಾಡಿ ಕಡೆಯ ಸಾರಿ ದೃಷ್ಟಿಸಿ ನೋಡು. ಪ್ರಶಾಂತ ಹಸ್ತದಿಂದ ದುಃಖವಾದ ಜಾಲತಳಾಗಿ ಯೋಗ ಮಾಯ ಈ ಕಡೆ ಬಾ. ಸೂರ್ಯವನ್ನು ಬಿಟ್ಟು ನನ್ನ ಕಡೆ ಬಾ. ಸರ್ವನಾಶ ಸರ್ವನಾಶ, ಓಡು ಸಿಂಧುರಾಜ ಓಡು. ಅರ್ಜುನ, ಎಚ್ಚರವಿರಲಿ, ಸೈಂಧವನ ಮಸ್ತಕವು ಭೂಮಿಗೆ ಉರುಳಲಾರದು. ಸಂಯಂತ ಪಂಥಕ ತೀರ್ಥದಲ್ಲಿ ಅವನ ತಂದೆ ಆದ ರುದ್ರಕ್ಷತನು ಸಂಧ್ಯೋಪಾಸನೆಯಲ್ಲಿ ಕುಳಿತನು. ಅವನ ಉಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲವಾದರೆ ನೀನು ಆತನಾಗುವೆ. ಯುದ್ಧಕ್ಕೆ ಸಿದ್ಧರಾಗು. ಸಿದ್ಧರಾಗು. ಎಲ್ಲ ಪೂರ ಮುಗ್ದೈತೆ ನಮ್ಮ. ಈ ಸಾರಿ ಭೀಮನ ಆಘಾತವು ವ್ಯರ್ಥವಾಗುವುದಿಲ್ಲ. ಪಾಂಚಾಲಿ, ಬೇಗ ಓಡಿ ಬಾ. ಈ ದುರುಳ ದುಶ್ಯಾಸನ ವಕ್ಷಸ್ಥಳದಿಂದ ಬಗೆದ ರಕ್ತದಿಂದ ನಿನ್ನ ಬಿರುಬಿಡಿಯನ್ನು ಕಟ್ಟಿಸುವೆನು. ಭೀಮಸೇನ, ಈ ಸಾರಿ ಖಂಡಿತವಾಗಿ ದುರ್ಯೋಧನು ವಂಚಿಸಿದನು. ಇದಕ್ಕೆ ಉತ್ತರವೇನು? ನಮ್ಮನ್ನಲ್ಲ ವಾಸುದೇವ, ನಿನ್ನನ್ನು ಕೂಡ. ಭೀಮನ ಪ್ರತಿಜ್ಞೆಯೂ ಎಂದಿಗೂ ಭಂಗವಾಗುವುದಿಲ್ಲ. ಧರ್ಮನಂದನ, ದುರ್ಯೋಧನು ವೈಸಂಪಾನ ಸೌರದ ಅಡಗಿ ಕುಳಿತನು. ಕೂಗಿದಿಷ್ಟರ ಬರುವನು. ಪರಮಾತ್ಮ, ಅದು ಧರ್ಮದಿಂದ ಸಾಧ್ಯವಿಲ್ಲ. ನಾನೇ ಪ್ರಾರಂಭಿಸುವೆನು. ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನು ಪಡಿಸಿ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಸೈನ್ಯವ ಮುಂತಾದ ಮಹಾರಥಿಗಳನ್ನು ಕುರುಕ್ಷೇತ್ರದ ಮಹಾರಣಯಜ್ಞಕ್ಕೆ ಬಲಿ ಕೊಟ್ಟ ಪಾಪಿ ಶಕುನಿಯಂತಹ ನರ ಅಧಮನು ಕೂಡ ವೀರನಂತೆ ಯುದ್ಧ ಮಾಡಿ ಪ್ರಾಣ ಬಿಟ್ಟನು. ನೀನು ಯುದ್ಧ ಮಾಡದೆ ಕೈಲಾಗದ ಎಡೆ ಅಂತ ಸೋತ ನಾಯಿಯಂತೆ ಓಡಿ ಬಂದ ಕ್ಷತ್ರಿಯಾದಮ, ಕುಲಘಾತಕ, ಭರತ ವಂಶದ ಕಳಂಕ ಸ್ವರೂಪ. ಧೈರ್ಯವಿದ್ದರೆ ಹೊರಗೆ ಎದ್ದು ಬಾರೋ. ಸುಮ್ಮನಾಗುರು ಗೋದರ, ವಿರಾಟನ ಅಡಿಗೆ ಮನೆಯ ಭಟ್ಟಂಗಿ, ವೀರರ ಉದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠರ ಪ್ರಾಣ ಭಯದಿಂದ ಹೆದರಿ ಸರೋವರದಲ್ಲಿ ಅಡಗಿಕೊಳ್ಳುತ್ತಿಲ್ಲ. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಲು ಬಯಸಿದನು. ಉತ್ತಮ ಉತ್ತಮ ಸುಯೋಧನ. ಧರ್ಮನಂದನ, ದುರ್ಯೋಧನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿರುವುದು ನಾನು ಮತ್ತು ಈ ನನ್ನ ಗದ. ಪಾಂಡವ ವೀರರೇ, ನಿಮ್ಮನ್ನು ಗದಾಯುಧಕ್ಕೆ ಸ್ವಾಗತಿಸುತ್ತಿದ್ದೇನೆ. ಒಬ್ಬೊಬ್ಬರಾಗಿ ಬನ್ನಿ, ಸಾಮರ್ಥ್ಯವುಳ್ಳವರ ಎದುರಿಗೆ ಬನ್ನಿ, ನಿಮ್ಮೆಲ್ಲರನ್ನೇ ಹೋರಾಡುವೆನು. ಭೀಮಸೇನ, ಇದಕ್ಕೆ ಏನೇನು ಉತ್ತರ ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಂತಹ ಅವಕಾಶವನ್ನೇ ನಿರೀಕ್ಷಿಸುತ್ತಿದ್ದೆ. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ. ಭರತ ವಂಶದ ವೀರ ಕ್ಷತ್ರಿಯ ಹೃದಯದಲ್ಲಿ ಈ ದುರ್ಯೋಧನ ಹೆಸರು ಮತ್ತು ಸಾಹಸ ಮತ್ತು ಮಾನ ವಿಜಯ ದುದುಂಬಿಯನ್ನು ಮೊಳಗಿಸಬೇಕೆಂದು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ಧರ್ಮವೀರ.
ಇಚ್ಛೆಯು ಪೂರ್ಣವಾಯಿತೆ ಸಹೋದರ. ಅಣ್ಣ ಯಾವಾಗ ಬಂದೆ? ಬಲಭದ್ರ ದೇವ, ಕುಶಲವೇ? ಬಲಭದ್ರ ದೇವ, ಯುಧಿಷ್ಠರನ ಪ್ರಣಾಮಗಳು. ರೇವತಿಪತಿ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ಇಷ್ಟು ದಿನಗಳ ತರುವಾಯ ನಿನ್ನನ್ನು ನೋಡಿದರು ಗುರುದೇವ. ಏನು ದುರ್ಯೋಧನ ಕಣ್ಣುಗಳಲ್ಲಿ ನೀರು? ನಿನ್ನ ಇಚ್ಛೆಯು ಪೂರ್ಣವಾಯಿತೆ ಸಹೋದರ. ಏನನ್ನು ಮಾಡಿದೆ ಕೃಷ್ಣ? ಒಳ್ಳೆಯದು. ನೀನು ಸುದರ್ಶನವನ್ನು ಹಿಡಿದು ಪಾಂಡವರ ಪಕ್ಷವನ್ನು ವಹಿಸು. ನಾನು ಅವಾಯುಧವನ್ನು ಧರಿಸಿ ದುರ್ಯೋಧನ ಪಾರ್ಶ್ವದಲ್ಲಿರುವನು. ಆಗ ಭಾರತದ ಯುದ್ಧವು ಮತ್ತೊಂದು ರೂಪದಲ್ಲಿ ಧರಿಸುವುದನ್ನು ನೋಡಿದೆ. ಅಣ್ಣ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಅದರ ಸಲುವಾಗಿ ನಾನೇ ಸಂಧಾನಕ್ಕೆ ಹೋಗಿದ್ದನು. ಅಲ್ಲಿ ದುರ್ಯೋಧನು ರಾಜಧರ್ಮವನ್ನೇ ಮರೆತು ನನ್ನನ್ನು ಬಂಧಿಸಲು ಅವನು ಮಾಡಿದ್ದನು. ಈಗಲೂ ಪಾಂಡವರು ಅರ್ಧ ರಾಜ್ಯವನ್ನು ಕೊಟ್ಟು ಸಂತೃಪ್ತರಾಗುವುದು. ನೀನೇ ಸಂಧಾನ ಮಾಡುವಣ್ಣ. ಏನು ಹೇಳಿದೆ ದುರ್ಯೋಧನ? ನನ್ನ ಕಣ್ಣುಗಳಿಂದ ನೀರನ್ನು ನೋಡಿ ಎಷ್ಟೊಂದು ಕಾತರನಾದ ಯದುರಾಜ. ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ. ಈ ವಿರಾಟನ ಆಂದೋಲನವನ್ನು ನಿನಗೆ ತೋರಿಸಲಾಗಲಿಲ್ಲವಲ್ಲ ಎಂಬುದೇ ನನ್ನ ಚಿಂತೆ. ಯುದ್ಧ ಮಾಡಿರು ಗೋದರ ಒಡೆದ ಮತ್ತು ಚೂರವಾಗಿ ಹೋಗಲಿ. ಕೃಷ್ಣ, ನಾನು ನಿನ್ನನ್ನು ತಪ್ಪಾಗಿ ತಿಳಿದಿದ್ದೆನು. ನಿನ್ನ ಕರ್ತವ್ಯವನ್ನು ನೀನು ಮಾಡು. ನಾನು ದ್ವಾರಕೆಗೆ ಹೋಗುವನು. ಅಣ್ಣ, ಗದಾಯುದ್ಧವನ್ನು ನೋಡಿಕೊಂಡು ಹೋಗೋಣ. ಭೀಮಸೇನ, ಈ ದುರ್ಯೋಧನ ಒಲಿಸಬಲ್ಲೆ ಆದರೆ ಸಮುದ್ರ ಪರಿವೇಷ್ಟಿತವಾದ ಅರ್ಧರ ಸಕಲ ಸಂಪದವು ನಿನ್ನದಾಗುವುದು. ಎಲ್ಲವೋ ದುಷ್ಟ ದುರ್ಯೋಧನನೇ, ಈ ಭೀಮಸೇನನ್ನು ನೀನು ಒಲಿಸಬಲ್ಲೆ ಆದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗಿರುವೆನು. ಸಿದ್ಧನಾಗು ಯುದ್ಧಕ್ಕೆ. ಇಷ್ಟದವರನ್ನು ತೊರೆದು ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು. ವಿಶ್ರಾಂತಿ ಅಗತ್ಯವಿಲ್ಲ. ಇದೋ ಸಿದ್ಧನಾಗಿರುವೆನು. ವಾಸುದೇವ, ವಾಸುದೇವ, ಭೀಮನನ್ನು ರಕ್ಷಿಸು. ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮನಂದನ. ಭೀಮಸೇನ, ತೊಡೆ ತೊಟ್ಟಿ ಯುದ್ಧ ಮಾಡು. ಇದು ಈಗ ನೆನಪಿಗೆ ಬಂದಿತು. ಈ ಸಾರಿ ಭೀಮನ ಆಘಾತವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದುರ್ಯೋಧನ, ಸಿದ್ಧನಾಗು. धर्मराय महाराज की, श्री कृष्ण परमात्मा की। श्री कृष्ण मंगलम कारुण्य पूरिता लोकादि सेविता। मंगलम कारुण्य पूरिता लोकादि सेविता। निक्षयन निक्षिसुवे रक्षिसेम्म पक्षी वाहनने।